ದಿನ, ಸಂತೋಷದ ಶುಭ ಸುದಿನ. ಸರ್, ನಾಗಣ್ಣವ್ರದ್ದು ಇವತ್ತು ಹುಟ್ಟುಹಬ್ಬದ ಶುಭಾಶಯ ಕೋರಕ್ಕೆ ನಮ್ಮ ಸ್ನೇಹ ಯೋಗ ಸಂಗಮದ ವತಿಯಿಂದ ಎಲ್ಲ ನಮ್ಮ ಸ್ನೇಹಿತರು ಆಗಮಿಸಿದ್ದೀರಿ ಮತ್ತು ಅವರಿಗೆ ಎಲ್ಲರೂ ಶುಭ ಕೋರ್ತಾ ಇದ್ದೀರಿ. ಆತ್ಮೀಯ ಸ್ನೇಹಿತರು ಮತ್ತು ನಮ್ಮ ಸ್ನೇಹ ಯೋಗ ಸಂಗಮದ ಸಮಾಜ ಸೇವಕರು ಅಂತ ನಾಗಣ್ಣವರಿಗೆ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸದಸ್ಯರ ಪರವಾಗಿ, ಎಲ್ಲ ಸ್ನೇಹ ಯೋಗ ಸಂಗಮದ ಪರವಾಗಿ ಶುಭಾಶಯವನ್ನು ಕೋರ್ತಾ ಇದೆ. ದೇವರು ಇವರಿಗೆ ಆಯುರಾರೋಗ್ಯ, ಐಶ್ವರ್ಯ, ಧನಕನಕ ವಸ್ತು ವೈಡೂರ್ಯಗಳನ್ನೆಲ್ಲ ಕೊಟ್ಟು ಕಾಪಾಡಲಿ. ಇನ್ನೂ 100 ಕಾಲ ಹೆಚ್ಚಿನ ಈ ಥರ ಬರ್ಡೇಗಳನ್ನು ಆಚರಿಸ್ಕೊಳ್ಳಿ ಅಂತ ನಾವು ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಶ್ರೀಯುತ ನಾಗಣ್ಣವ್ರ ಬಗ್ಗೆ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ. ಆದರೆ ನಾಗಣ್ಣನ ಸಮಾಜ ಸೇವೆ ಹೀಗೆ ಮುಂದುವರೆದು ಅವರಿಗೆ 106 ವರ್ಷ ಆರೋಗ್ಯ, ಐಶ್ವರ್ಯಾದ್ಯ ಕಲಿಸಲಿ ಅಂತ ತಮ್ಮೆಲ್ಲರ ಪರವಾಗಿ, ಸ್ನೇಹ ಯೋಗ ಸಂಗಮದ ಪರವಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡುತ್ತಾ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳನ್ನು ಕಲ್ಪಿಸಿ ಅಂತ ಮತ್ತೊಮ್ಮೆ ಕೇಳುತ್ತಾ, ಈಗ ಇನ್ನೊಮ್ಮೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹಾರೈಸ್ತಾ ಇದ್ದೀನಿ. ನಮಸ್ತೆ, ನಮ್ಮ ಹೆಸರು ನಾಗರಾಜು ಅಂತ. ಶ್ರೀಯುತ ನಾಗರಾಜ್ ಅವ್ರನ್ನ ವರ್ಣಿಸೋದಕ್ಕೆ ಪದಗುಂಚುಗಳಲ್ಲಿ ಪದಗಳೇ ಇಲ್ಲ. ಸಮಾಜ ಸೇವೆ ಮಾಡುವ ವಿಚಾರದಲ್ಲಿ ಮೊದಲಿಗರಾಗಿ ಮುಂದೆ ಇರ್ತಾರೆ. ನಾವು ತೆರೆಮರೆಯಲ್ಲಿ ನೋಡ್ತಾ ಇರ್ತೀವಿ ಅಣ್ಣವ್ರು ಮಾಡೋಂಥ ಕೆಲಸ ಕಾರ್ಯಗಳನ್ನು. ನಮ್ಮ ಕೈಲಿ ಮಾಡೋಕ್ಕಾಗ್ದಿರಲಿ ಅಂತ ಕೆಲಸಗಳನ್ನ ತಾವು ಎದುರುಗಡೆ ನಿಂತುಬಿಟ್ಟು MLA ಇರ್ಬೋದು, ಕೌನ್ಸಿಲರ್ಗಿರ್ಬೋದು ಮಾತಾಡಿ, ಒಂದು ರಸ್ತೆ ಹಾಳಾಗಿದ್ರು ಸರಿಯೇ, ಒಂದು ನೀರಿನ ಸಮಸ್ಯೆ ಇದ್ರೂ ಸರಿಯೇ, ಯಾರಿಗೆ ಫೋನ್ ಮಾಡಿ ಹೇಳಬೇಕು ಮಾಡಿ ಹೇಳಿ ಅವ್ರ ಕೈಲಾಗಿ ಸಹಾಯನ ಮಾಡ್ತಾರೆ. ಸದ್ಯಕ್ಕೆ ನಮ್ಮ ಏರಿಯಾಗೆ MLA ಕೌನ್ಸಿಲರು ಶ್ರೀಯುತ ನಾಗರಾಜ್ ಅವರು ಅಂತ ನಾವು ಅಭಿಪ್ರಾಯ ಪಡ್ತಾ ಇದ್ದೀವಿ. ಧನ್ಯವಾದಗಳೊಂದಿಗೆ ನಾಗರಾಜ್ ಸರ್. ಅವ್ರು ಮಾಡ್ತಕ್ಕಂಥ ಯಾವುದೇ ಒಂದು ಸಮಾಜ ಸೇವೆ ಯಾರಿಗೂ ಗೊತ್ತಾಗಲ್ಲ, ಎಲೆಮರೆ ಕಾಯಿ ರೀತಿಯಾಗಿ ಅವ್ರ ಕೆಲಸ ಮಾಡ್ತಾರೆ. ಏನು ಹೇಳ್ತೀರಾ ಈ ಬಗ್ಗೆ? ಹೌದು, ನಿಜ ಸರ್. ತೆರೆಮರೆಯಲ್ಲಿ ಎಲ್ಲರನ್ನು ಪ್ರಚಾರ ಬಯಸ್ಕೊಂಡು ಮಾಡ್ತಾರೆ. ಪಾಪ ಈ ವ್ಯಕ್ತಿ ಪ್ರಚಾರ ಇಲ್ಲದಲ್ಲೇ ಎಲ್ಲರಿಗೂ ಸಹಾಯ ಮಾಡ್ತಾ ಇರೋದು ನಾವು ನೋಡಿದ್ದೀವಿ ಸರ್. ನಾವು ಕೆಲವರು ಅವ್ರ ಬಗ್ಗೆ ತುಂಬಿದ ಕೂಡ ತುಳ್ಕಲ್ಲ ಅಂತ. ಹೌದು ಸರ್, ಇರ್ತಾರೆ ಅಂತ ಒಂದು ಮಾತಿದೆ. ಹೌದೌದು, ತುಂಬಿದ ಕೂಡ ತುಳ್ಕೊಳ್ಳ ಅಂತ ಹೇಳ್ತಾರಲ್ಲ, ಆ ಪದ ಇವರಿಗೆ ಅನ್ವಯಿಸುತ್ತೆ ಸರ್. ನಮಸ್ಕಾರ. ಇವತ್ತು ನಮ್ಮ ನಾಗರಾಜಣ್ಣವರು JK ಅವ್ರದ್ದು ಬರ್ತ್ಡೇ. ವಿಶ್ ಯು ಹ್ಯಾಪಿ ಬರ್ತ್ಡೇ ಅಣ್ಣ, ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ವಿ. ಥ್ಯಾಂಕ್ ಯು. ಮತ್ತು ನಮಗೆ ಸ್ನೇಹ ಯೋಗ ಸಂಗಮದಿಂದ ಪರಿಚಯ ಆದರು. ಅವ್ರಿಗೆ ನಾನು ಬ್ಯಾಕ್ಗ್ರೌಂಡ್ ನೋಡಿ ಪರಿಚಯ ಮಾಡ್ಕೊಳ್ಳಿಲ್ಲ, ಅವರು ಒಂದು ಮುಗ್ಧತೆ ನೋಡಿ ನಾವು ಪರಿಚಯ ಮಾಡ್ಕೊಂಡ್ವಿ. ಆಮೇಲೆ ಗೊತ್ತಾಯಿತು ತುಂಬ ಸಮಾಜ ಸೇವೆ ಮಾಡ್ತಾರೆ, ಹೆಲ್ತಿಯಾಗಿದ್ದಾರೆ ಅಂತಲೂ ಗೊತ್ತಾಯಿತು. ಬಟ್ ನನಗೆ ಅದು ಆಗೂ ಮುಂದುವರಿಸ್ತಾ ಇದ್ದೀನಿ ಅವ್ರದ್ದು ಸ್ನೇಹನ. ಹೀಗೆ ಮುಂದುವರಲಿ ಅಂತ ಆಶಿಸ್ತೀನಿ. ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಅಣ್ಣನಿಗೆ. ನಮ್ಮ ಅಣ್ಣನ ಕೂಡ ಒಂದು ಜರ್ನಿ ಮಾಡಿದ್ದೆ. ಒಂದು ಮದುವೆಗೆ ಹೋಗಿದ್ದೆ, 4 ಜನ ಹೋಗಿದ್ದೆವು ಫ್ರೆಂಡ್ಸ್ ಸೇರಿ. ಅವತ್ತಿರೋ ಅಣ್ಣನ ಜೊತೆ ಎಂಜಾಯ್ ಯಾವತ್ತೂ ಮರೆಯೋಕ್ಕಾಗಲ್ಲ. ಅದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಮರೆಯಲಾರ್ದ ಟ್ರಿಪ್ಪು. ಓಕೆ, ಅದಕ್ಕೆ ಮತ್ತೊಮ್ಮೆ ಕೋರ್ತೀನಿ ಅಣ್ಣನ ಕೂಡ ಯಾವತ್ತಾದ್ರೂ ಒಂದು ಟ್ರಿಪ್ ಹೋಗೋಣ ಅಂತ ಎಲ್ಲರೂ ಶುಭ ಹಾರೈಸ್ತೀನಿ. ಓಕೆ, ನಮ್ಮ ಅಣ್ಣನಿಗೆ ನಮಸ್ತೆ. ನಮ್ಮ ಹೆಸರು ಯುವರಾಜ್ ಅಂತ. ನಾವು ಕಲಾವಿದರು, ರಂಗಭೂಮಿ ಕಲಾವಿದರು. ಇವರು ನಮ್ಮ ಸಂಬಂಧಿನೂ ಕೂಡ, ನಾಗರಾಜ್ ಅಣ್ಣ ನಮ್ಮ ಸಂಬಂಧಿ ಕೂಡ. ಇವರಿಗೆ ಅಡ್ವಾನ್ಸ್ ಆಗಿ ಬರ್ಡೇನ ವಿಶೇಷ ತಿಳಿಸ್ತಾ ಇದ್ದೀವಿ. ಧನ್ಯವಾದ. ನಮಗೆ ನಾಗರಾಜ್ ಅಣ್ಣವ್ರು 30 ವರ್ಷದ ಹಿಂದೆಯಿಂದ ಪರಿಚಯ, ನಮ್ಮ ತಮ್ಮನ ಪರಿಚಯದಿಂದ. ಅವರು ಅವತ್ತಿನಿಂದ ಅವರ ಸ್ವಭಾವ, ಅವರ ಹಾವ ಭಾವ ನಮಗೆ ತುಂಬ ಇಷ್ಟ ಬೀಳ್ತಾರೆ. ಇವತ್ತೂ ಎಲ್ಲೋ ಇದ್ರೂ ಫೋನ್ ಮಾಡಿ ಇವತ್ತು ಇಲ್ಲ ನೀವು ಫಂಕ್ಷನ್ ಬರಬೇಕು ರಮೇಶ್ ಅಂತೇಳಿ ಹೇಳಿದ್ರು. ಅವರು ತುಂಬ ಮೃದು ಸ್ವಭಾವ, ಆಮೇಲೆ ಹೆಲ್ಪ್ ನೇಚರ್. ಅವರು ಮರ್ತಿರ್ಬೋದು, ಅವರು HMT ಕಂಪ್ನಿನಲ್ಲಿ ನನಗೊಂದು ವಾಚ್ ಗಿಫ್ಟ್ ಕೊಟ್ಟಿದ್ರು 30 ವರ್ಷದ ಹಿಂದೆ. ನಮ್ಮ ತಮ್ಮ ಅವರು ಕ್ಲೋಸ್ ಫ್ರೆಂಡು. ಇವತ್ತು ಇದೆ ಗೋಲ್ಡ್ ಕೇಸ್
ನನ್ನ ಹತ್ರ ಹಾಗೆ ಇಟ್ಟಿದ್ದೀನಿ. ಆ ಥರ ತುಂಬ ಒಳ್ಳೆ ಇದಿದೆ, ಮನಸ್ಸಿದೆ ಅವರಿಗೆ. ಹಾಗಾಗಿ ಅವರಿಗೆ ಆರ್ಥಿಕ ಶುಭಾಶಯಗಳು, ಒಳ್ಳೆಯದಾಗಲಿ. ದೇವರು ನಮ್ಮಂಥವ್ರಿಗೆ ಇನ್ನೂ ಕೆಲವರಿಗೆಲ್ಲ ಒಳ್ಳೇದು ಮಾಡಲಿ ಅಷ್ಟೇ. ನಾಗರಾಜಣ್ಣವರು ನಮಗೆ ಸುಮಾರು 32 ವರ್ಷದಿಂದ ಫ್ರೆಂಡು. ನಾವು ಬ್ಯಾಂಕಿಗೆ ಸೇರಿ 25 ವರ್ಷ ಆಗೋಗಿದೆ. ಅವರು ಇವಾಗ ಇನ್ನೂ ಕನ್ಫ್ಯೂಸ್ ಮಾಡ್ಕೋತಾ ಇದ್ದಾರೆ. ಇವತ್ತು ನನಗೆ ಆಲೇ ಅವರು ಬ್ಯಾಂಕು ಸೇರಿಕ್ಕಿಂತ ಮುಂಚೆನೇ ಒಂದು 6-7 ವರ್ಷದಿಂದ ಮುಂಚೆನೇ ಫ್ರೆಂಡು ನಮಗೆ. ಇವತ್ತು ನಮಗೆ ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದಾರೆ. ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂದ್ಬಿಟ್ಟು ನಮಗೆ ಕೇಳ್ಕೊತಾ ಇದ್ದೀನಿ. ನನಗೆ ತುಂಬ ಸಂತೋಷ ಆಗ್ತಾಯಿದೆ. ನಾವೇನಂತ ಸಮಾಜ ಸೇವೆ ಅಂತ ಏನೋ ಭಗವಂತ ಕೊಟ್ಟಿದ್ರಲ್ಲಿ ನನಗೆ ಬರೋ ಆದಾಯದಲ್ಲಿ 1% ಸಮಾಜ ಸೇವೆ ಮಾಡ್ತೀನಿ. ಅಷ್ಟು ಬಿಟ್ಟರೆ ಬೇರೆ ಏನು ಹೇಳೋಕ್ಕೆ. ಅವ್ರಿಗೂ ನನಗೆ ಹೆಂಗೆ ಶುಭ ಹಾರೈಸ್ತಾರೆ ನಾನು ಅವ್ರಿಗೆ ಶುಭ ಹಾರೈಸ್ತೀನಿ. ಅವರು 100 ವರ್ಷ ಆರೋಗ್ಯವಾಗಿರಲಿ ಅಂತ ನಾನು ಹಾರೈಸ್ತೀನಿ ಅಷ್ಟೇ.